ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಮ್ಮದು ತಿಂಡಿ ಆಯಿತು. ನನ್ನ ಮಗನ ತಿನ್ನಿಸ್ತಾ ಇದ್ದೀನಿ. ಎಲ್ಲರ ಫೇವ್ರೇಟ್ ಕಾಂಕ್ರೀಟ್ ಉಪ್ಪಿಟ್ಟು. ನೋಡಿ ನೋಡಿ, ಇಲ್ಲೊಬ್ಬ ಕಳ್ಳನ್ನ ಬೈಕ್ ಹಾಕೊಂಡ. ಏನು ಬೈಕ್ ಹಾಕೊಂಡೆ? ಕೊಡು ಕೊಡು, ಬೇಗ ಬೇಗ ಕೊಡು. ಎಂತ ಮಾಡು, ಕೊಡ. ಫ್ರೆಂಡ್ಸ್, ಇವತ್ತು ವಾರ. ಸೊ ಪೂಜೆ ನಮ್ಮ ಮನೆಯವ್ರು ಮಾಡಿದ್ದಾರೆ ಇವತ್ತು. ನಾನು ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಇಲ್ಲಿ ನೋಡಿ, ಎನಿ ಟೈಮ್ ಡ್ಯೂಟಿ ಮೋಸ ಮಾಡಲ್ಲ. 24 hours ಅದಕ್ಕೆ ಮಾತ್ರ ರೆಸ್ಟೇ ಕೊಡಲ್ಲ. ಅಷ್ಟು ಹೆವಿ ವರ್ಕ್, ಹಾರ್ಡ್ ವರ್ಕರ್. ಮೊಬೈಲ್ ಒತ್ತದ್ರಲ್ಲಿ. ಫ್ರೆಂಡ್ಸ್, ಅಡುಗೆ ಎಲ್ಲ ಆಗಿ ನನ್ನ ಮಗನ ಸ್ನಾನನೂ ಆಯಿತು. ಈಗ ಮಲಗಿಸ್ಬೇಕು. ಇವತ್ತು ಎದ್ದಿದ್ದು ಲೇಟು. ಎದ್ದು ಮತ್ತೆ ಮಲಗಿದ್ದೆ ನಾನು ಸ್ನಾನಕ್ಕೆ ಹೋಗಿ ಬರೋದ್ರೊಳಗೆ. ಹಾಗಾಗಿ ಇವತ್ತು ಲೇಟ್ ಮಲಗೋದು. ನನ್ನ ಕೆಲಸ ಎಲ್ಲ ಆಯಿತು. ಲಾಸ್ಟ್ ಒಂದು ರೌಂಡ್ ಕೆಲಸ ಇದೆ. ಇನ್ನೊಂದು ಸರಿ ನೆಲ ಒರೆಸ್ಬೇಕು. ಬೆಳಿಗ್ಗೆ ಒರೆಸಿದೆ. ಇನ್ನೊಂದು ರೌಂಡ್ ಇವನ್ನ ಮಲಗಿಸಿ ಒರೆಸ್ತಾರ ನೋಡ್ತೀನಿ. ಮಲಗೋ ಥರ ಕಾಣ್ತಾ ಇಲ್ಲ. ಕೂದಲು ನೋಡ. ಓಕೆ ಫ್ರೆಂಡ್ಸ್, ನಾನು ಕೂದಲು ಹೊರಡೋಗಿದೆ. ನಿಮ್ದೆಂತ ಈಗೆಲ್ಲ ಸರಿ ಮಾಡಿ ತಲೆ ಸ್ನಾನ ಮಾಡಿಸಿದೆ. ಹಂಗಾಗಿ ಜುಟ್ಟು ಹಾಕಲಿಲ್ಲ. ಇಲ್ಲಾಂದ್ರೆ ಒಣಗಲ್ಲ ಅಂತ. ಓಕೆ ಫ್ರೆಂಡ್ಸ್, ಅವನ್ನ ಮಲಗಿಸ್ತೀನಿ. ಬಾಯ್ ಮಗಳು ಮಗನೇ. ಓಕೆ ಬಾಯ್, ಟಾಟಾ ಬಾಯ್. ಹಾಂ, ಸಾಕು 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 ಸಾಕು. ಅಯ್ಯಯ್ಯೋ, ಮಾಡ್ತಾನೆ ಇರೋದಾ? ಬಾಯ್ ಫ್ರೆಂಡ್ಸ್, ನನ್ನ ಮಗನ ಸ್ಟ್ರಾಬೆರಿ ಜ್ಯೂಸ್ ಮಾಡಿದ್ದೀನಿ ನೋಡಿಲಿ. ಲಾಸ್ಟ್ ಒಂದೆರಡು ಸ್ಟ್ರಾಬೆರಿ ಇತ್ತು, ಹಾಕಿ ಜ್ಯೂಸ್ ಮಾಡಿದ್ದೀನಿ ನೋಡಿ. ಎಂತ ಕುಡಿತಿದ್ದೆ ಮಗನೇ? ಜ್ಯೂಸು ಜ್ಯೂಸು. ಹಾಂ, ಕುಡಿ. ಹಾಂ, ಖಾಲಿನಾ? ಇಲ್ಲ ಇತ್ತು ತಗ. ಫ್ರೆಂಡ್ಸ್, ಸ್ಟ್ರಾಬೆರಿ 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 ತಿನ್ನೋ. ಹಾಂ ಹಾಂ ನೋಡಿ ಫ್ರೆಂಡ್ಸ್, ಎಂತ ಹಾರ್ಡ್ ವರ್ಕರ್. ಐರನ್ ಮಾಡ್ತಿದೆ. ಕ್ಲೀನಾಗಿ ಮಾಡು ಬೇಗ. ಹಾಂ 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 ಬೇಗ ಮಾಡು. ಐರನ್ ಎಂತಾಗಿದೆ? ಏನಾಗಲ್ಲ, ಮಾಡು, ಅಡ್ಡಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಐರನ್ ಮಾಡ್ತಾ ಇದ್ದಾನೆ. ನಾನು ಅಂದ್ಕೊಂಡೆ ಸ್ಟ್ರಾಬೆರಿ ಅಂದರೆ ಸ್ಟ್ರಾಬೆರಿ ನೋಡೋಕೆ ಚೆನ್ನಾಗಿರುತ್ತಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿ. ಹುಳಿ ಅದರಿಗಿಂತ ಮಾವಿನ ಹಣ್ಣು ಅವೇ ಎಲ್ಲ ಚೆನ್ನಾಗಿರುತ್ತೆ. ಸ್ಟ್ರಾಬೆರಿ ನನಗೇನು ಇಷ್ಟನೇ ಆಗಿಲ್ಲಪ್ಪ. ಸ್ಟ್ರಾಬೆರಿ 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 ತಿನ್ನೋ ಯಾರು ಅಂತ ಹಾಡೆಲ್ಲ ಮಾಡ್ಯಾರ ಬೇರೆ. ಅದು ಹಾಡಿದ ತಕ್ಕಂತ ನನಗೇನು ಅನಿಸ್ಲಿಲ್ಲ. ಅದಕ್ಕಿಂತ ಚೆನ್ನಾಗಿರೋ ಹಣ್ಣುಗಳು ಎಷ್ಟೋ ಇದ್ದಾವೆ ಅನಿಸ್ತು. ಎಲ್ಲ ಕೆಲಸ ಮುಗಿದ್ರೆ ಏನು ಪ್ರಯೋಜನ? ನನ್ನ ಮಗನೇ ಮಲಗಲಿಲ್ಲ, ಎದ್ದಿದ್ದು ಲೇಟು. ಈಗ ಜ್ಯೂಸ್ ಕುಡಿಸ್ತಾನೆ. ಕಾಲ ಅರ್ಧ ಗಂಟೆ ಬಿಟ್ಟು ಊಟ ಮಾಡಿಸ್ತೀನಿ. ಊಟ ಮಾಡಿಸೇ ಮಾಡಿಸ್ತೀನಿ. ಅದು ಬರಲ್ಲ, ತೆಗಿಬೇಡ. ಬರಲ್ಲ, ತೆಗಿಬೇಡ. ಐರನ್ ಮಾಡು. ಐರನ್ ಮಾಡ್ತೀನಿ ಅಂದೆ ತಾನೆ, ಮಾಡಿ ಬೇಗ. ಅವನ್ನೆಲ್ಲ ಕೀಳಕ್ಕೆ ಕೊಟ್ಟಿದ್ದಲ್ಲ ನಾನು. ಹಾಂ, ಪೂಜು ತಲೆ ಕಾಕಾಡಿಯ ತೆಗಿ. ತಲೆ ಮೇಲೆ ಬಟ್ಟೆ ತೆಗಿ. ಇದೇ ಅದಕ್ಕೆ ಎಂತ ಆಗ್ತದೆ? ಎಂತ ಆಗ್ತದೆ? ಎಂತ ಆಗ್ತದೆ? ಕಾಚು ಬಿಡು, ಸಾಕು ಬಿಡಿ. ಶ್ರೀ ಶಿಷ್ಯ ಶ್ರೀ ಶಿಷ್ಯ ಶ್ರೀ ಶಿಷ್ಯ. ಫ್ರೆಂಡ್ಸ್, ನನ್ನ ಮಗ ಮಾಡಿರೋ ಅವಸ್ಥೆ ನೋಡಿ. ಇಲ್ಲಿ ಕಾಫಿ ಕಪ್ಪು ಇಡೀ ಮನೆ ತುಂಬ ಬಿದ್ದಿದೆ. ಅಲ್ಲೆಲ್ಲ ಕೈಯಲ್ಲಿ ಒಂಚೂರು ಇಟ್ಕೊಂಡೇ ಕೊಡ್ತಾನೆ ಇಲ್ಲ. ಮತ್ತೆ ಸೈಡಿಗೆ ಬಾರ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಎಂಥ ಅವಸ್ಥೆ ಮಾಡಿದ್ದಾನೆ. ನನ್ನ ಫೇವ್ರೆಟ್ ಕಪ್ಪಾಗಿತ್ತಿದೆ ಆ್ಯಕ್ಚುಲಿ. ಮೊದಲೆಲ್ಲ ಇದರಲ್ಲೇ ನಾನು ಕಾಫಿ ಕುಡಿತಿದ್ದೆ. ಈಗ ಈ ಅವಸ್ಥೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನನ್ನ ಮಗ ಮಲಗೆದ್ದ.
ಸುಮಾರು ಹೊತ್ತು ಮಲಗ್ದು ಅವನ ಜೊತೆ ನಾನು ಒಂದು ಅರ್ಧ ಗಂಟೆ ಮಲಗಿದ್ದೆ. ಇವತ್ತು ರಾತ್ರಿ ಏನು ಕತೆನೋ ಗೊತ್ತಿಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ದೇ ನನ್ನ ಫ್ರೆಂಡ್ ಫೋನ್ ಮಾಡಿದ, ಹಂಗೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಅವನ ಪಕ್ಕ ಹೋಗಿ ಮಲ್ಕೊಂಡೆ. ಬಿಸ್ಕೆಟ್ ತಿಂತದಾನೆ, ಡಬ್ಬ ತೋರಿಸ್ತಾನೆ ಹೋಗಿ ತಕ್ಕೊಡು ಅಂತ. ಖಾಲಿನಾ? ಹೌದು ಮಗನೆ ಖಾಲಿ. ಮತ್ತು ಫ್ರೆಂಡ್ಸ್ ಇವತ್ತು ಇಡೀ ಸ್ವಲ್ಪ ಚಳಿ, ಅದು ಆ್ಯಕ್ಚುಲಿ ಆ ಬೆಡ್ಶೀಟ್ ಹೊಚ್ಚಿ ಮಲಸಿದೆ. ನಾನು ನುಕ್ಕೊಂಡಿದ್ದೆ ಬೆಡ್ಶೀಟ್ ಒಳಗೆ, ಆಮೇಲೆ ಫೋನ್ ಬಂದಂತ ಎದ್ದೆ. ಇನ್ನೇನು ಮಲ್ಗೋಣ ಪಕ್ಕದಲ್ಲಿ ಹೆಡ್ಸೆಟ್ ಹಾಕೋಣ ಅಂತ ಮಲ್ಗ ಫೋನ್ ಬಂತು. ಮಾತಾಡ್ತಾ ಆಮೇಲೆ ಫೋನ್ ಇಟ್ಟು ಬಂದು ಮಲಗಿದೆ. ಒಂದು ಅರ್ಧ ಗಂಟೆ ಮಲಗಿದೆ, ಸಾಕು ಅಲ್ವಾ. ಫ್ರೆಶ್ ಅಂತಿಲ್ಲ, ನಾಳೆ ಇದೇ ಟೈಮಿಗೆ ನಿದ್ದೆ ಬರುತ್ತೆ, ಫ್ರೆಶ್ ಹಾರೋತದ ಅವಳು. ಆಮೇಲೆ ಗುಂಡ ಮಾಡ್ತೀನಿ. ಓಕೆ ಬಾಯ್, ಆಮೇಲೆ ಸಿಗ್ತೀನಿ. ನನ್ನ ಮಗನಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿಕೊಟ್ಟು. ನನ್ನ ಮಗನ ಆಟ ನೋಡಿರಿ. ಹಾಂ ಹರ್ಸು ಇಲ್ಲೋಯ್ತು. ಹಾಂ ಇಲ್ಲಿ ಬಂದು ಬಾ, ಇಲ್ಲಿದು ಅದು ಇರ್ಲಿ ಬಾ, ಇತ್ತಗ. ಬ್ಯಾಟ್ ತಗ ಹೊಡಿ, ಹಿಂಗೆ ಬ್ಯಾಟಲ್ಲಿ. ಹಾಂ ಬ್ಯಾಟ್ ತಗೊಂಡು ಹೊಡಿ. ಹಾಂ ಹಂಗಲ್ಲ, ಸೀದಾ ತೆಗಿ, ಸೀದಾ ಬಾ. ಆ ಕಡೆ ಹೋಗು, ಮುರಿಬೇಡ, ಸೀದಾ ಹೋಗು, ಬರ್ತದೆ. ಹಾಂ ಈಜಿನ ಅಷ್ಟು ಕಷ್ಟಪಡ್ಕೊಂಡು ಮಾಡ್ತೀಯ. ಹಾಂ ಈ ಡೋರ್ ಹಾಕಿ ಫಸ್ಟು. ಇಲ್ಲಿ ಬಂತು ನೋಡು, ಇಲ್ಲಿ ಬಂತಲ್ಲ. ವೆರಿ ಗುಡ್. ಟೆಂಪಲಿಗೆ ಹೋಗ್ತಾ ಇದ್ದೀವಿ, ಶನೇಶ್ವರ ಟೆಂಪಲಿಗೆ ಹೋಗ್ಬರೋಣ ಅಂತ. ಶನಿವಾರ ಅಲ್ಲ, 3 ಜನ ಹೊರಟಿದ್ದೀವಿ. ಓಕೆನಾ? ಹಾಂ ಬಾಯ್. ನಾನು ಬರ್ತೀನಿ. ನೀ ಯಾರಿಗೆ ಇಲ್ಲಿ ಮೊಬೈಲ್ ಹೇಳ್ದ? ಆಡಿಯನ್ಸಿಗಂತೆ. ಓಕೆ ಬಾಯ್ ಫ್ರೆಂಡ್ಸ್, ಹೋಗಿ ಬರ್ತೀನಿ. ಚಲೋ ಲೈಟು ಆಫ್ ಮಾಡಿ ಹೋಗ್ತೀನಿ, ಹೊರಗಡೆ ಲೈಟ್ ಹಾಕ್ತೀನಿ. ನಮ್ಮನೆ ದೇವ್ರ ದೀಪ ಉರಿತಾ ಇದೆ, ನಮ್ಮ ಮನೆ ಹೊರಗಡೆ ದೀಪ ಉರಿತಾ ಇದೆ. ಫ್ರೆಂಡ್ಸ್, ಇವತ್ತು ದೇವಸ್ಥಾನದಲ್ಲಿ ಏನೋ ವಿಶೇಷ ಪೂಜೆ ನಡೀತಾ ಇದೆ. ನಿನ್ನೆ ಮೊನ್ನೆಯಿಂದಲೇ ಶುರುವಾಗಿದೆ. ಆ್ಯಕ್ಚುಲಿ ನಾಳೆನೂ ಇದೆ ಅನಿಸುತ್ತೆ. ನೋಡಿ ಜನ, ನಾವು ಲೈನಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಇದು 81ನೇ ವರ್ಷದ ವಾರ್ಷಿಕ ಶನಿ ಮಹಾಪೂಜೆ. ಹಂಗಾಗಿ ಇವತ್ತು ನಾಳೆ ನಾಡಿದ್ದು 3 ದಿನನೂ ಕಂಟಿನ್ಯೂಸ್ ಆಗಿ ಪೂಜೆ ಇದೆ. ಪೂಜೆ ಮುಗಿಸ್ಕೊ ಬಂದ್ವಿ. ಯಪ್ಪ ದೇವರೇ, ಒಂದು ರಶ್ಶು ಅಂದರೆ ಬರ್ರೆ.
ವಿಶೇಷವಾದ ಪೂಜೆ ನಡೀತಿದೆ, ಹಾಗಾಗಿ ರಶ್ ಇತ್ತು. ಊಟನೂ ಚೆನ್ನಾಗಿತ್ತು, ಅನ್ನ ಸಾರು ಪಲ್ಯ ಮತ್ತು ಇದ್ರದ್ದು ಪೈನಾಪಲ್ ಸೀಕರಣೆ ಪಾಯಸ ಸೂಪರಾಗಿತ್ತು. ಸೊ ಈಗ ಲಿಫ್ಟಿಗೆ ನಮ್ಮ ಬಿಲ್ಡಿಂಗ್ ಹತ್ರ ಬಂದು ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗಗೆ ಬರೋಕ್ಕೆ ಮನಸ್ಸಿಲ್ಲ, ಅಲ್ಲೇ ಅಳ್ತಾ ಕೂತ್ಕೊಂಡಿದ್ದ, ಮಣ್ಣು ಅಳ್ತಾ ಕೂತಾನೆ, ಅಲ್ಲೊಂದು ಸ್ವಲ್ಪ ಜಾಗ ಇತ್ತ, ಅದಕ್ಕಂತ ಬಂದ. ಚಲೋ ಮನೆಗೆ ಹೋಗ್ತೀವಿ. ಮನೆಗೆ ಬಂದು ಫ್ರೆಂಡ್ಸ್, ಅಂತೂ ಇಂತೂ ಮನೆ ಬರ್ತಾ 10:30 ಆಗ್ತು. ಹೋಗ್ತಾ ಗಂಟೆ 8, ಮನೆ ಬರ್ತಾ 10:30. ಇಲ್ಲೇ ಆ್ಯಕ್ಚುಲಿ ಒಂದು 10 ನಿಮಿಷದ ದಾರಿನೂ ಇಲ್ಲ ದೇವಸ್ಥಾನ, ಆದರೆ ತುಂಬ ಜನ ರಶ್ಶು, ವಿಶೇಷವಾದ ಪೂಜೆ ಎಲ್ಲ ನಡೀತಿರೋದ್ರಿಂದ ಲೇಟ್ ಆಯ್ತು ಅಷ್ಟೇ. ನಾಳೆನೂ ಇದೆಯಂತೆ, ನಾಡಿದ್ದು ಇದೆಯಂತೆ, 3 ದಿನ, ಇವತ್ತು ನಾಳೆ ನಾಡಿದ್ದು. ನೋಡ್ಬೇಕು, ನಾಳೆ ಆದರೆ ಹೋಗಬೇಕು. ಬಾ ಮಗನೇ. ನನ್ನ ಮಗ ಬರೋಕ್ಕೆ ರೆಡಿ ಇಲ್ಲ, ಅಲ್ಲಿ ತುಂಬ ಜನ ಬೇರೆ ಇದ್ದರು, ಜಾಗ ವಿಶಾಲವಾಗಿತ್ತು ಊಟಕ್ಕಂತ. ಹಿಂಗೆ ಇದರ ಶಾಮಿಯಾನೆಲ್ಲ ಹಾಕಿದ್ರ, ನನಗೆಲ್ಲ ಜಾಗ ಸಿಕ್ತಲ್ಲ, ಅಲ್ಲೇ ಆಟ ಆಡ್ತಾ ಇದ್ದ. ಬಾತ್ರೂಮ್ ಬಾರ